BJP ವೀರೇಂದ್ರ ಹೆಗಡೆಯವ್ರ ಪರವಾಗ ಅಥವಾ ಏನೋ ಸೌಜನ್ಯ ಪರವಾಗ ಇರೋದಿಲ್ಲ, ಇದು ಕ್ವಶನ್ನೇ ಅಲ್ಲ. ಯಾಕೆ ಅಂತಂದರೆ ಧರ್ಮಸ್ಥಳ ಅನ್ನುವಂತಹ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಯಾರೋ ಹುನ್ನಾರ ಮಾಡ್ತಾ ಇದ್ದಾರೆ, ಅದನ್ನು ತಡೆಗಟ್ಟೋದಕ್ಕೆ ನಾವು ಹೋಗ್ಬೇಕು ಅಂತ ಹೊರಟಿದ್ದು BJP. ಹೌದಾ? ಹಂಗಂತಲೇ ಹೇಳ್ಕೊಂಡು ಹೋಗಿದ್ದು. ಅಲ್ಲಿ ಹೋಗಿದ್ದಾರೆ, ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಮಾಡಿದ್ದಾರೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಭೇಟಿ ಮಾಡಿದ್ದಾರೆ, ಪ್ರಸಾದ ಸ್ವೀಕಾರ ಮಾಡಿದ್ದಾರೆ, ಮುಗಿತಲ್ಲಿ ಒಂದು ಸೈಡ್. ಈ ಅನದರ್ ಸೈಡ್ ಅವರು ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ. ಸೌಜನ್ಯ ಮನೆಗೆ ಭೇಟಿ ಕೊಟ್ಟಾಗ ಏನಾಯ್ತು ಅಂದರೆ ಸಬ್ಜೆಕ್ಟ್ ಆಗಬೇಕು, ಯಾರ ಪರ ಅನ್ನೋದು ಅಲ್ವೇ ಅಲ್ಲ. ಹಂಗೆ ನೋಡೋಕೆ ಹೋದರೆ ಇದು ಯಾರ ಪರವಾಗೂ ಅಲ್ಲ. BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಲಿ ಕಂಪ್ಲೀಟಾಗಿ ಮಾಡ್ತಾ ಇರೋವಂಥದ್ದು ತಮ್ಮ ರಾಜಕಾರಣವನ್ನೇ ದೇವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. BJP ಅದೇ ಕೆಲಸ ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ಅದೇ ಮಾಡ್ತಿದ್ದಾರೆ, JDSನವರು ಅದೇ ಮಾಡ್ತಿದ್ದಾರೆ. ರಾಜಕಾರಣಕ್ಕೆ ಶ್ರೀ ಮಂಜುನಾಥನ ಉಪಯೋಗಿಸ್ಕೊತಾರೆ. ಇವರು ಉದ್ದಾರ ಆಗಲ್ಲ, ಇವ್ರು ಒಳ್ಳೇದು ಆಗಲ್ಲ. ಸೌಜನ್ಯನ ಮನೆಗೆ ಹೋಗಿ ಕೂತಿರುವಾಗ ಸೌಜನ್ಯನ ಮಾವ ಒಳಗಡೆ ಬರ್ತಾರೆ. ಬಂದು ಕೂಡಲೇ ಹರೀಶ್ ಪೂಜಾ ಕೈ ಸನ್ನೆ ಮಾಡ್ಬಿಟ್ಟು ಎಲ್ಲರೂ ನೆಬ್ಬಸ್ಕೊಂಡು ಹೋಗ್ತಾರೆ. ಆಯ್ತಾ?